ಹಲೋ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಬೇಸಿಗೆ ಬಂದ್ರೆ ಸಾಕು ಎಲ್ಲಾ ಕಡೆಲೂ ನೀರಿಗೆ ಸಮಸ್ಯೆ, ನೀರಿಗೆ ಹಾಹಾಕಾರ ಪಡುವಂತ ಪರಿಸ್ಥಿತಿ ಬಂದ್ಬಿಡತ್ತೆ. ಇನ್ನು ರಾಯಚೂರಿನಲ್ಲಿ ಕುಡಿಯೋ ನೀರಲ್ಲಿ ಮೀನು ಹುಳಗಳ ಸರಬರಾಜು. ರಾಯಚೂರಿನಲ್ಲಿ ನೀರಿಲ್ದೆ ಪಾಪ ಜನಗಳು ನರಕ ಯಾತನೆ ಪಡ್ತಿದ್ದಾರೆ. ನಗರಸಭೆಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಪರದಾಟ ಹೇಳತೀರದು. ಇನ್ನು ಸಾಲ ಮಾಡಿ ನೀರು ಕೊಳ್ಳೋಕೆ ಮುಂದಾಗಿದ್ದಾರೆ ಅಲ್ಲಿನ ಜನರು. ಬಿಸಿಲು ನಾಡು ರಾಯಚೂರಿನಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ನೀರಿಗಾಗಿ ಜನ ದಿನಾಗ್ಲೂ ಪರದಾಡ್ತಾ ಇದ್ರು ಸರ್ಕಾರ ತಲೆ ಕೆಡಿಸ್ಕೋತಾ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಒಂದು ರೀತಿಯ ಸಮಸ್ಯೆ ಆದ್ರೆ ನಗರ ಪಟ್ಟಣದಲ್ಲಿ ಇನ್ನೊಂದು ರೀತಿಯ ಸಮಸ್ಯೆಗಳು ತಲೆದೋರಿವೆ. ಬಡವರು ಸಹ ಅನಿವಾರ್ಯವಾಗಿ ದುಡ್ಡು ಕೊಟ್ಟು ನೀರು ಕುಡಿಯಬೇಕಾದ ಪರಿಸ್ಥಿತಿ ಮುಂದಾಗಿದೆ. ರಾಯಚೂರಿನ ಗಾಜುಗಾರಪೇಟೆ, ವಾಸವಿ ನಗರ ಸುತ್ತಮುತ್ತಲ ಬಡಾವಣೆಗಳ ನಿವಾಸಿಗಳು ನಗರ ಪ್ರದೇಶದಲ್ಲಿದ್ರು ಇವರಿಗೆ 4 ದಿನಕ್ಕೆ ಒಂದು ಬಾರಿ ಕುಡಿಯೋ ನೀರು ಸಿಗತ್ತೆ. ಆ ನೀರು ಸಹ ಕೊಳಚೆ ವಾಸನೆ ಇದ್ದು ಸಣ್ಣ ಮೀನು ಹುಳಗಳು ಕಸ ಕಡ್ಡಿ ನೀರಿನಲ್ಲಿ ಬರುತ್ತವೆ. ಬೇರೆ ದಾರಿ ಇಲ್ಲದೆ ಪಾಪ ಜನರು ಇದೇ ನೀರನ್ನ ಸೋಸಿ ಕುಡಿತಾ ಇದ್ದಾರೆ. ಆದ್ರೆ ಕಳೆದ 1 ತಿಂಗಳಿಂದ ಈ ನೀರನ್ನ ಕುಡಿದ ಮಕ್ಕಳು ಆಸ್ಪತ್ರೆ ಸೇರ್ತಾ ಇರೋದ್ರಿಂದ ಅನಿವಾರ್ಯವಾಗಿ ದುಡ್ಡು ಕೊಟ್ಟು ಶುದ್ಧ ಕುಡಿಯೋ ನೀರನ್ನ ತರಿಸ್ಕೊತಾ ಇದ್ದಾರೆ. ನೀರಿನ ಶುದ್ಧೀಕರಣ ಘಟಕದಲ್ಲಿ ಒಂದು ಬಿಂದಿಗೆಗೆ 7 ರೂಪಾಯಿ, ಒಂದು ಕ್ಯಾನ್ಗೆ 8 ರೂಪಾಯಿ, ಹೀಗೆ ಪಾಪ ಜನರು ದುಡ್ಡು ಕೊಡ್ತಾ ಇದ್ದಾರೆ. ರಾಯಚೂರು ನಗರಸಭೆ ಹಾಗೆ ಜಿಲ್ಲಾಡಳಿತ ಬೇಜವಾಬ್ದಾರಿಯಿಂದ ಜನ ನೀರಿನ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. 4 ದಿನಕ್ಕೆ ಒಂದ್ಸರಿ ಮಾತ್ರ ನೀರು ಬಿಡುಗಡೆ ಮಾಡೋ ನಗರಸಭೆ ಕನಿಷ್ಠ ಶುದ್ಧೀಕರಣವನ್ನು ಮಾಡದೆ ಕುಡಿಯೋ ನೀರನ್ನ ಸಪ್ಲೈ ಮಾಡ್ತಾ ಇದೆ. ಇದರಿಂದ ಬೇಸತ್ತಿರೋ ಜನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಬೋರ್ವೆಲ್ ನೀರಿನಲ್ಲಿ ಲವಣಾಂಶಗಳು ಹೆಚ್ಚಾಗಿರೋದ್ರಿಂದ ಪದೇ ಪದೇ ಆರೋಗ್ಯ ಸಮಸ್ಯೆ ಹೆಚ್ಚುತ್ತಾ ಇದೆ. ಒಟ್ನಲ್ಲಿ ಬೇಸಿಗೆ ಬಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನೀರಿಗೆ ಬಾಯ್ ಬಿಡುವಂತ ಪರಿಸ್ಥಿತಿ ಬಂದ್ಬಿಡತ್ತೆ. ಈಗಾಗಲೇ ಜಿಲ್ಲಾಡಳಿತ ತೀವ್ರ ನೀರಿನ ಸಮಸ್ಯೆಗಳಿರುವ 68 ಗ್ರಾಮಗಳನ್ನ ಗುರುತಿಸಿದೆ. ಕೂಡಲೇ ಶುದ್ಧ ಕುಡಿಯುವ ಹಾಗೂ ದಿನಬಳಕೆ ನೀರನ್ನ ಸಪ್ಲೈ ಮಾಡದೇ ಇದ್ರೆ ನೀರಿಗಾಗಿ ಜನ ಸಾಲ ಮಾಡಬೇಕಾಗತ್ತೆ. ಇಂಥ ಪರಿಸ್ಥಿತಿ ಖಂಡಿತ ದೂರ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರ ನಿಜವಾಗ್ಲೂ ಬೇಡದೇ ಇರೋ ಕೆಲಸಗಳನ್ನೇ ಮಾಡ್ತಾ ಕೂತದೆ. ಇದ್ರ ಬಗ್ಗೆ ಯಾರು ಕೇರೆ ಮಾಡ್ತಾ ಇಲ್ವಾ ಅಂತ ಅನ್ಸ್ಬಿಡತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ.